Good evening, my dear viewers. Welcome to my YouTube channel. This is Arun Reddy here. In today's class, we would like to discuss about company law, that is managing director. Who is a managing director? ವ್ಯವಸ್ಥಾಪಕ ನಿರ್ದೇಶಕ ಅಂದ್ರೆ ಯಾರು ಅಂತ ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. According to section 2 and subsection 26 of Company Act 2013, any person who is by virtue or agreement of a company or by a passing resolution in the board of meeting or by the memorandum or the articles, if the person is appointed, he is known as a managing director, and who is having a substantial powers in the company and who is occupying the important position. He is known as a managing director. ನೋಡಿ, ಕಲಮು 226 ಪ್ರಕಾರ ಕಂಪ್ನಿ ಕಾಯ್ದೆಯ ಪ್ರಕಾರ ವ್ಯವಸ್ಥಾಪಕ ನಿರ್ದೇಶಕ ಅಂದ್ರೆ ಯಾವ ವ್ಯಕ್ತಿ ಒಪ್ಪಂದದ ಮೂಲಕ ನೇಮಕ ಆಗಿರ್ತಾನೆ, ಯಾವ ವ್ಯಕ್ತಿ ಪ್ರಮುಖವಾದಂತಹ ನಿರ್ಧಾರವನ್ನು ಹೊಂದಿರ್ತಾನೆ ಸಂಸ್ಥೆಯಲ್ಲಿ, ಯಾವ ವ್ಯಕ್ತಿ ಪ್ರಮುಖವಾದಂತಹ ಸ್ಥಾನದಲ್ಲಿರ್ತಾನೆ, ಸೊ ಅವಾಗ ನಾವೇನಂತ ಕರಿತೀವಿ, ವ್ಯವಸ್ಥಾಪಕ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಹೂ ಈಸ್ ಆಕ್ಯುಪೈಯಿಂಗ್ ದ ವೈಟಲ್ ಪೊಸಿಷನ್ and at the same time who is having a substantial powers of the management and who is enjoyed all the powers, functions, activities involved in the company, and at the same time by passing the resolution in the board meeting the person is got to be appointed ಅಂತ ನಾವಲ್ಲಿ ಹೇಳ್ತೀವಿ. ಸೊ ಯಾವ ವ್ಯಕ್ತಿ ನೇಮಕ ಆಗ್ತಾನೆ, ನೇಮಕವಾಗುವ ಸಂದರ್ಭದಲ್ಲಿ ಸಂಸ್ಥೆಗೆ ಸಂಬಂಧಿಸಿದಂಥ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ, ವ್ಯಾವಹಾರಿಕವಾಗಿ ಕೆಲಸವನ್ನು ಮಾಡ್ತಾನೆ, ಸೊ ಅಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ, ವ್ಯವಸ್ಥಾಪಕ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. According to Amendment Company Act, the managing director must and should exercise his powers, functions, superintendence, control and the direction of a company anta. He is completely whole and soul of the company and he is a person who manages the company ಅಂತ ನಾವಲ್ಲಿ ಹೇಳ್ಬೋದು. ಸೊ ಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾನೆ, ಸರಿಯಾಗಿ ನಿಯಂತ್ರಣ ಮಾಡ್ತಾನೆ, ವ್ಯವಹಾರವನ್ನು ನಿರ್ವಹಣೆ ಮಾಡ್ತಾನೆ. ಸೊ ಅಂಥ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, ವ್ಯವಸ್ಥಾಪಕ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಕಂಪಲ್ಸರಿ ಅಪಾಯಿಂಟ್ಮೆಂಟ್ ಇದೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಕಾರ್ಡಿಂಗ್ ಟು ಸೆಕ್ಷನ್ 269 as amended by the Company Act 1988 provide that every company according to section 43A, private company which is a subsidiary of a company having paid up capital of rupees 1 crore or more or a must and should have a managing director or full time director. ನೋಡಿ, ಯಾವ ಕಂಪ್ನಿಯ ಬಂಡವಾಳ ಹೆಚ್ಚಾಗಿರುತ್ತೋ ಅಂದರೆ 1 crore ಹೆಚ್ಚಾಗಿರುತ್ತೋ, ಸೊ ಅಂಥ ಕಂಪ್ನಿಯವರು ಕಂಪಲ್ಸರಿಯಾಗಿ ಏನು ಮಾಡಬೇಕಂತ ಹೇಳ್ತಾರೆ, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ನ ನೇಮಿಸಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ಸೆಕ್ಷನ್ 269 ವಿಚ್ ಈಸ್ ಅಮೆಂಡೆಡ್ ಇನ್ ದ ಇಯರ್ 1988 ಆ್ಯಂಡ್ 43A ಪ್ರಕಾರ. ಓಕೆ, ಸೊ ಸೆಕ್ಷನ್ 269 43A ಪ್ರಕಾರ those company which is having a paid up capital of 1 crore or more must and should have appoint a managing director ಅಂತ ನಾವಲ್ಲಿ ಹೇಳ್ತೀವಿ. ಸೊ ಹಂಗಾದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಡಿಫ್ರೆಂಟ್ ವೇಸ್ ಯಾವುವು ಅಂತ ನೋಡೋದಾದ್ರೆ, ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬೈ ಫಾಲೋಯಿಂಗ್ ವೇಸ್ ಅಥವಾ ಸರ್ಕಮ್ಸ್ಟಾನ್ಸಸ್ ಅಂತ ನೋಡೋದಾದ್ರೆ, ನಂಬರ್ 1 ಬೈ ಅನ್ ಅಗ್ರಿಮೆಂಟ್ ವಿತ್ ಅ ಕಂಪ್ನಿ. ಫಸ್ಟ್ ಥಿಂಗ್ ಈಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಮಸ್ಟ್ ಆ್ಯಂಡ್ ಶುಡ್ ಅಪಾಯಿಂಟೆಡ್ ಬೈ ದ ಅಗ್ರಿಮೆಂಟ್. ಒಪ್ಪಂದದ ಮೂಲಕ ವ್ಯವಸ್ಥಾಪಕ ನಿರ್ದೇಶಕನನ್ನು ನಾವು ನೇಮಿಸಬಹುದು. ಅಂದರೆ ದ ಕಂಪ್ನಿ ಈಸ್ ಗೋಯಿಂಗ್ ಟು ಮೇಕ್ ಅ ಅಗ್ರಿಮೆಂಟ್ ವಿತ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ದ್ಯಾಟ್ so you are appointed as a managing director on so and so date like that, so the company is making agreement with him. okay, so ಕಂಪ್ನಿದವರು ಅಂತ ಆ ವ್ಯಕ್ತಿ ಜೊತೆ ಏನು ಮಾಡ್ತಾರೆ, ಅಗ್ರಿಮೆಂಟನ್ನು ಹೊಂದಿರ್ತಾರೆ. ಏನಂತ ಹೊಂದಿರ್ತಾರೆ ಅಂದರೆ, ನೀವು ಇವತ್ತಿನಿಂದ ಈ ದಿನದಿಂದ ನೀವೇನಾಗಿ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಕೆಲಸ ಮಾಡ್ತೀರಿ ಅಂತವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಬೈ ಪಾಸಿಂಗ್ ರೆಸಲ್ಯೂಷನ್ ಆಫ್ ಅ ಕಂಪ್ನಿ ಇನ್ ಜನರಲ್ ಮೀಟಿಂಗ್. ಸಾಮಾನ್ಯ ಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸುವುದರ ಮುಖಾಂತರ ಕೂಡ ಮ್ಯಾನೇಜಿಂಗ್ ಡೈರೆಕ್ಟರ್ನ ನಾವು ನೇಮಿಸಬಹುದು. ಬೈ ಪಾಸಿಂಗ್ ರೆಸಲ್ಯೂಷನ್ ಇನ್ ದ ಮೀಟಿಂಗ್ ಅಂದರೆ ಇದರರ್ಥ ಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸೋದ್ರ ಮುಖಾಂತರ ನೇಮಿಸಬಹುದು. ಅಂದರೆ ವಿ ಆರ್ ಸಪೋಸ್ ಟು ಪಾಸ್ ಅ ಸ್ಪೆಷಲ್ ರೆಸಲ್ಯೂಷನ್ ಇನ್ ದ ಬೋರ್ಡ್ ಮೀಟಿಂಗ್ ದ್ಯಾಟ್ ಆನ್ ಸೋ ಆ್ಯಂಡ್ ಸೋ ಡೇಟ್ ದ ಪರ್ಸನ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾವು ಒಪ್ಪಿಕೊಂಡು ರೆಸಲ್ಯೂಷನನ್ನು ಪಾಸ್ ಮಾಡಬೇಕು, ಗೊತ್ತುವಳಿಯನ್ನು. ಓಕೆ, ನೆಕ್ಸ್ಟ್ ಥಿಂಗ್ ಈಸ್ ಬೈ ರೆಸಲ್ಯೂಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್. ಸೊ ನಿರ್ದೇಶಕ ಮಂಡಳಿಯವರು ಏನು ಮಾಡ್ಬೇಕ್ರಿ, ಒಂದು ಗೊತ್ತುವಳಿಯನ್ನು ಪಾಸ್ ಮಾಡಿ ನಿರ್ದೇಶಕ ಮಂಡಳಿಯವರು ಸೊ ಒಪ್ಪಿಗೆಯನ್ನು ಸೂಚಿಸಬೇಕು. ಯಾವಾಗ ನಿರ್ದೇಶಕ ಮಂಡಳಿಯವರು ಒಪ್ಪಿಗೆಯನ್ನು ಸೂಚಿಸ್ತಾರೆ ಆ ದಿನಾಂಕದಂದು ಆ ವ್ಯಕ್ತಿಯನ್ನು ಏನಾಗಿ ಕೆಲಸ ಮಾಡ್ಬೋದು, ವ್ಯವಸ್ಥಾಪಕ ನಿರ್ದೇಶಕನಾಗಿ ಕೆಲಸ ಮಾಡ್ಬೋದು. ಬೈ ಪ್ರೊವಿಷನ್ ಆಫ್ ಮೆಮೊರಂಡಮ್ ಆರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಕಂಪ್ನಿ. ಬೈ ಪ್ರೊವಿಷನ್ ಆಫ್ ಮೆಮೊರಂಡಮ್ ಆರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಕಂಪ್ನಿ ಅಂದರೆ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಯ ಮುಖಾಂತರ ಕೂಡ
ನಾವು ವ್ಯವಸ್ಥಾಪಕ ನಿರ್ದೇಶಕನನ್ನು ನೇಮಿಸಬಹುದು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್. ನೆಕ್ಸ್ಟ್ ನೋಡೋದಾದ್ರೆ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ನೋಡೋದಾದ್ರೆ ಯಾವ ರೀತಿ ನಾವು ನೇಮಕ ಮಾಡ್ಬೋದು ಪ್ರಕ್ರಿಯೆ ಅಂತ ನೋಡೋದಾದ್ರೆ, ಇಫ್ ದ ಅಪಾಯಿಂಟ್ಮೆಂಟ್ ಆಫ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಹೋಲ್ ಟೈಮ್ ಡೈರೆಕ್ಟರ್ ಆರ್ ಮ್ಯಾನೇಜರ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಂಡೀಷನ್ which is specified in Schedule 3 of Company Act 2013, but appointment does not comply the condition specified ಅಂತ ನಾವು ಅಲ್ಲಿ ಹೇಳ್ಬೋದು. ಸೊ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಮಾಡಬೇಕಾದ್ರೆ ಕಂಪ್ನಿ ಆ್ಯಕ್ಟ್ ಪ್ರೊಸೀಜರನ್ನು ನಾವು ಫಾಲೋ ಮಾಡಿ ನೇಮಿಸ್ಬೋದು ಅಂತ. ದೆನ್ ಸಮ್ಟೈಮ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕ್ವಾಲಿಫೈ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಸ್ ವೆಲ್. ಸೊ ವ್ಯವಸ್ಥಾಪಕ ನಿರ್ದೇಶಕನನ್ನು ನಾವು ಅನರ್ಹ ಕೂಡ ಗೊಳಿಸ್ಬೋದು. ಯಾವ ಸಂದರ್ಭಗಳಲ್ಲಿ ಅಂದರೆ, ಎ ಕಂಪ್ನಿ ಶಾಲ್ ನಾಟ್ ಅಪಾಯಿಂಟ್ ಎನಿ ಪರ್ಸನ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಅ ಹೋಲ್ ಟೈಮ್ ಡೈರೆಕ್ಟರ್. ಸೊ ಒಬ್ಬ ವ್ಯಕ್ತಿಯನ್ನು ಕಂಪ್ನಿಯವರು ಹೋಲ್ ಟೈಮ್ ಡೈರೆಕ್ಟರ್ ಅಂತ ನೇಮಿಸೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗಂದ್ರೆ ಅಟ್ ದ ಏಜ್ ಗ್ರೂಪ್ ಬಿಲೋ 21 ಆರ್ ಅಬೌವ್ 70. ನೋಡಿ, ದ ಪರ್ಸನ್ ಹೂ ಈಸ್ ಅ ಬಿಲೋ 21 ಆರ್ ಅಬೌವ್ 70 he is not eligible in the post of managing director according to company act. ಸೊ ಕಂಪ್ನಿ ಆ್ಯಕ್ಟ್ ಪ್ರಕಾರ ಯಾವ ವ್ಯಕ್ತಿಯ ವಯಸ್ಸು 21 ವರ್ಷಕ್ಕಿಂತ ಕಮ್ಮಿ ಇರುತ್ತೋ, ಯಾವ ವ್ಯಕ್ತಿ ವಯಸ್ಸು 70ಕ್ಕಿಂತ ಹೆಚ್ಚಿರುತ್ತೋ ಅಂಥ ವ್ಯಕ್ತಿಯನ್ನು ನಾವು ಡಿಸ್ಕ್ವಾಲಿಫೈ ಆಗ್ತಾನೆ ಅಂತ ಹೇಳ್ಬೋದು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಂಟಿನ್ಯೂ ಆಗೋಕ್ಕೆ ಆಗಂಗಿಲ್ಲ. ಇನ್ ಸೆಕೆಂಡ್ ಕೇಸ್, ಹೂ ಈಸ್ ಅನ್ಡಿಸ್ಚಾರ್ಜ್ ಆಸ್ ಅ ಇನ್ಸಾಲ್ವೆಂಟ್ ಆ್ಯಂಡ್ ಇಟ್ ಅಟ್ ಎನಿ ಟೈಮ್ ಅಡ್ಜುಡಿಕೇಟೆಡ್ ಆಸ್ ಅ ಇನ್ಸಾಲ್ವೆಂಟ್. ಯಾವ ವ್ಯಕ್ತಿ ದಿವಾಳಿ ಆಗ್ತಾನೆ ಅಥವಾ ಆಗೋ ಸಂದರ್ಭ ಬಂದಿರುತ್ತಾ ಅಂಥ ವ್ಯಕ್ತಿನೂ ಕೂಡ ಏನಾಗಕ್ಕೆ ಬರೋಂಗಿಲ್ಲ ರೀ, ವ್ಯವಸ್ಥಾಪಕ ನಿರ್ದೇಶಕ ಆಗಲಿಕ್ಕೆ ಬರೋಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಇನ್ ಥರ್ಡ್ ಕೇಸ್, ಸಸ್ಪೆಂಡ್ at any time or suspended by the creditors at any time by the company ಅಂತ. ಸೊ ಕಂಪ್ನಿ ಮುಖಾಂತರ ಕ್ರೆಡಿಟರು ಸಸ್ಪೆಂಡ್ ಮಾಡಿರ್ತಾರೆ ಅಂಥ ವ್ಯಕ್ತಿನೂ ಕೂಡ ಏನಾಗಂಗಿಲ್ಲ ರೀ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ತನ್ನ ಪ್ಲೇಸನ್ನು ಮುಂದುವರಿಸಲಿಕ್ಕೆ ಬರೋಂಗಿಲ್ಲ ಅಂತ. or at the time has been convicted by the court as a insolvent by moral turpitude. ಸೊ ಈ ಕೋರ್ಟ್ನಿಂದ ಯಾವ ವ್ಯಕ್ತಿ ಇನ್ಸಾಲ್ವೆಂಟ್ ಅಂತ ದಿವಾಳಿ ಆಗ್ತಾನೆ ಅಥವಾ ನೈತಿಕವಾಗಿ ಅವಾಗ ಅರ್ಹತೆ ಇರೋಂಗಿಲ್ಲ ಅಂಥ ವ್ಯಕ್ತಿಯನ್ನು ಕೂಡ ನಾವೇನು ಮಾಡ್ಬೋದು ರೀ, ನೇಮಕ ಮಾಡಲಿಕ್ಕೆ ಬರೋಂಗಿಲ್ಲ. ಸೊ ಇಫ್ ದ ಪರ್ಸನ್ ಈಸ್ ಡಿಸ್ಕ್ವಾಲಿಫೈಡ್ ಬೈ ದ ಕೋರ್ಟ್ ಆರ್ ಬೈ ದ ಮಾರಲ್ ಟರ್ಪಿಟ್ಯೂಡ್ ಹಿ ಕ್ಯಾನ್ ಬಿ ವೆಕೇಟೆಡ್ ಹಿಸ್ ಪ್ಲೇಸ್ ಅಂತ. ನೆಕ್ಸ್ಟ್ ನೋಡೋದಾದ ಟರ್ಮ್ ಆಫ್ ಆಫೀಸ್ ಅಕಾರ್ಡಿಂಗ್ ಟು ಸೆಕ್ಷನ್ 317. ಟರ್ಮ್ ಆಫ್ ಆಫೀಸ್ ನೋಡೋದಾದರೆ ಅವ ಏನು ಮಾಡ್ತಾನೆ ಅಂದ್ರೆ, ಎ ಕಂಪ್ನಿ ಕ್ಯಾನ್ ಅಪಾಯಿಂಟ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ಅ ಟರ್ಮ್ ಆಫ್ 5 years. The company can appoint managing director for a term of 5 years. At the time, he may be reappointed further period or not exceeding 5 years in each occasion. ಅಂದರೆ ಇದರ ಅರ್ಥ, ಒಬ್ಬ ವ್ಯವಸ್ಥಾಪಕ ನಿರ್ದೇಶಕನನ್ನು ನಾವು ನೇಮಕ ಮಾಡುವ ಸಂದರ್ಭದಲ್ಲಿ ಆ ವ್ಯವಸ್ಥಾಪಕ ನಿರ್ದೇಶಕನು ಕನಿಷ್ಠ 5 ವರ್ಷಗಳವರೆಗೆ ತನ್ನ ಅಧಿಕಾರವನ್ನು ಹೊಂದಿರ್ತಾನೆ. ಒಂದು ವೇಳೆ ವ್ಯವಸ್ಥಾಪಕ ನಿರ್ದೇಶಕನು 5 ವರ್ಷದ ನಂತರವೂ ಕೂಡ ತನ್ನ ಕೆಲಸವನ್ನು ಮಾಡಬೇಕಾದ್ರೆ ಕಂಪಲ್ಸರಿಲಿ ಫರ್ದರ್ ಹಿ ಹ್ಯಾಸ್ ಟು ರೀಅಪಾಯಿಂಟ್ ಅಂತ ಮರು ನೇಮಕವಾಗತಕ್ಕಂತಹ ಒಂದು ಪ್ರಾವಿಷನ್ ಇರುತ್ತೆ. ಹಾಗಾಗಿ ಹಿ ಹ್ಯಾಸ್ ಟು ರೀಅಪಾಯಿಂಟ್ ಅಂತ. ಇದು ಸೆಕ್ಷನ್ 317 ಪ್ರಕಾರ. ನೆಕ್ಸ್ಟ್ ನೋಡೋದಾದರೆ ನಂಬರ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ಶಿಪ್ ಅಕಾರ್ಡಿಂಗ್ ಟು ಸೆಕ್ಷನ್ 316. ಸೆಕ್ಷನ್ 316 ಪ್ರಕಾರ ನಂಬರ್ ಆಫ್ ಮ್ಯಾನೇಜಿಂಗ್ ಡೈರೆಕ್ಟರ್ಶಿಪ್ ಎಷ್ಟು ಕಂಪ್ನಿಗೆ ಅವ ಕೆಲಸ ಮಾಡ್ಬೋದು ಅಂದ್ರೆ, ನೋ ಪರ್ಸನ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ more than 2 company at the same time. Please understand the word. No person can act as a managing director of more than 2 company at the same time, including both public or private company. At least one of 2 companies is a public company. ನೋಡಿ, 2 ಕಂಪ್ನಿಗೆ ಅವ ಏನಾಗಕ್ಕೆ ಬರೋಂಗಿಲ್ಲ ರೀ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರುತ್ತೆ. ಹಾಗಾಗಿ ಒಂದೇ ಕಂಪ್ನಿಗೆ ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಕನಿಷ್ಠ ಏನಿರ್ಬೇಕು ರೀ, ಪಬ್ಲಿಕ್ ಕಂಪ್ನಿ ಇರಬೇಕು. Where the person is already a managing director of some other company, he is appointed as a managing director of company, and unanimous resolution of a board of director is required. ಒಂದು ವೇಳೆ ಒಂದು ಕಂಪ್ನಿಯೊಳಗೆ ಆಲ್ರೆಡಿ ಅವ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಅಂದ್ರೆ ಸ್ಟಿಲ್ ನೀವು ಅವನನ್ನೇ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ತೊಗೋಬೇಕಾಗಿತ್ತು ಅಂದ್ರೆ ಒಂದು ಕಂಡೀಷನ್ ಐತಿ. ಏನಪ್ಪ ಅಂದ್ರೆ, ಯುನಾನಿಮಸ್ ಆಗಿ ರೆಸಲ್ಯೂಷನನ್ನು ಪಾಸ್ ಮಾಡಬೇಕು. ಬೋರ್ಡ್ ಮೀಟಿಂಗ್ ಒಳಗೆ ಪ್ರತಿಯೊಬ್ಬರು ಒಪ್ಕೋಬೇಕು. ಬೋರ್ಡ್ ಮೀಟಿಂಗ್ ಒಳಗೆ ರೆಸಲ್ಯೂಷನನ್ನು ಪಾಸ್ ಮಾಡಿದ್ರೆ ಹೀ ಈಸ್ ಎಲಿಜಿಬಲ್ ಟು ಆ್ಯಕ್ಟ್ ಆಸ್ ಅ ಡೈರೆಕ್ಟರ್ ಅಂತ ಹೇಳ್ಬೋದು. ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಆಮೇಲೆ ನೆಕ್ಸ್ಟ್, ಸೆಂಟ್ರಲ್ ಗೌರ್ಮೆಂಟ್ ಮೇ ಹವೆವರ್ ಪರ್ಮಿಟ್ ಬೈ ದ ಪರ್ಸನ್ ಟು ಅಪಾಯಿಂಟ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮೋರ್ ದೆನ್ 2 company if it is satisfied that company should have a common managing director for the proper and efficient working. ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ನವರು ಕೂಡ ನೇಮಿಸಬಹುದು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. 2 ಕಂಪ್ನಿಗಳಿಗೆ ಅಂದರೆ ಒಂದೇ ಲೆವೆಲ್ನಲ್ಲಿ ಅವರು ಕೆಲಸ ಮಾಡಬೇಕಾಗತ್ತೆ. ಕಾಮನ್ ಇಂಟ್ರೆಸ್ಟ್ ಆಗಿ ಅವರು ಕೆಲಸ ಮಾಡಬೇಕಾಗತ್ತೆ.
Next one, but whole time director being a whole time employee of a company cannot obviously in more than one company at the same time. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಮೋರ್ ದ್ಯಾನ್ ಒನ್ ಕಂಪ್ನಿಗೆ ಫುಲ್ ಟೈಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡಲಿಕ್ಕೆ ಬರೋಂಗಿಲ್ಲ. ಎ ಪರ್ಸನ್ ಮೇ ಬಿ ಆ್ಯಕ್ಟ್ ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಪ್ರೈವೇಟ್ ಕಂಪ್ನಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಪ್ರೈವೇಟ್ ಕಂಪ್ನಿ ಒಳಗೆ ಕೆಲಸ ಮಾಡುವಾಗ ಇಂಡಿಪೆಂಡೆಂಟ್ ಪ್ರೈವೇಟ್ ಕಂಪ್ನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೋದು, ಎಷ್ಟು ಬೇಕಾದಷ್ಟು ಕಂಪ್ನಿಗೆ ಅಂತ ನಾವು ಹೇಳ್ಬೋದು. ಸ್ವತಂತ್ರವಾದ ಖಾಸಗಿ ಕಂಪ್ನಿಗೆ ಅವ ಕೆಲಸವನ್ನು ಮಾಡಲಿಕ್ಕೆ ಯಾವುದೇ ನಿರ್ಬಂಧನೆ ಇರೋಂಗಿಲ್ಲ. ಇನ್ ಪ್ರಾಕ್ಟೀಸ್ ಆ್ಯಕ್ಚುಲಿ the government does not generally approve the person appointment as a managing director of more than 2 company in a large scale company because of some circumstances. ಕೆಲವು ಸಂದರ್ಭಗಳಿಗೋಸ್ಕರ ಏನು ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರದವರು ಸಾಮಾನ್ಯವಾಗಿ ನೋಡೋದಾದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಕಂಪ್ನಿಗೆ ಅನುಮತಿಯನ್ನು ಕೊಡೋಂಗಿಲ್ಲ. ಯಾರು ಕೇಂದ್ರ ಸರ್ಕಾರದವರು ಯಾವುದೇ ರೀತಿಯಾದಂಥ ಅನುಮತಿಯನ್ನು ಕೊಡೋಂಗಿಲ್ಲ ರಿಲೇಟೆಡ್ ಟು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾವಲ್ಲಿ ಹೇಳ್ಬೋದು.